ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೆ ಹೊರಟಿರೋ ವಿಚಾರ ಬಂದುಬಿಟ್ಟು, ಸುದೀಪ್ ಸರ್ ಕಾರ್ತಿಕ್ ಅವರಿಗೆ ಕೇಳ್ತಾರೆ ಸಂಡೇ ಎಪಿಸೋಡಲ್ಲಿ, ನಿಮಗೆ ಅರ್ಷಿಸ್ ಕೇಸಸ್ ಒಂದೂ ಬರಲಿಲ್ಲ, ಯಾಕೆ ನಿಮಗೆ ಫ್ರೆಂಡ್ಸ್ ಇಲ್ವಾ ಅಂತೆಲ್ಲ ಒಂದು ಕ್ವಶನ್ ಮಾಡ್ತಾರೆ. ಆಗ ಇವ್ರು ಹೇಳ್ತಾರೆ, ಕಾರ್ತಿಕ್ ಮಹೇಶ್ ಅವರು, ಸರ್ ನಾನು ಒಂದು ನಾಮಿನೇಷನ್ ಆಗಲಿ ಯಾವುದಾದ್ರೂ ಒಂದು ಫ್ರೆಂಡ್ ಅನ್ನೋದನ್ನ ಬಿಟ್ಟು ಒಂದು ಕರೆಕ್ಟ್ ಒಂದು ಗೇಮ್ ಅಂತ ತೊಗೊಂಡು ನಾಮಿನೇಟ್ ಮಾಡಿರೋದ್ರಿಂದ ಅದು ಓಕೆ ಆಗಿ ಅಲ್ಲದೆ ಇರ್ಬೋದು, ನಾನು ತೊಗೊಂಡಿರೋ ಡಿಸಿಷನ್ ಅವ್ರ ಪ್ರಕಾರ, ಅದಕ್ಕೋಸ್ಕರ ನನಗೆ ಸಿಗದೆ ಇರ್ಬೋದು ಸರ್ ಅಂತ ಒಂದು ರೀಸನ್ ಕೊಡ್ತಾರೆ. ನನಗೆ ಆ ರೀಸನ್ ನಿಜವಾಗ್ಲೂ ವ್ಯಾಲಿಡ್ ಅನ್ನಿಸ್ತು. ತನಿಷಾನ ಅವತ್ತು ಕಾರ್ತಿಕ್ ನಾಮಿನೇಟ್ ಮಾಡಿರಲಿಲ್ಲ ಅಂದಿದ್ರೆ ಆ ಚಾಕ್ಲೇಟ್ ತನಿಷಾ ಅವರು ಕಾರ್ತಿಕ್ಗೇನೆ ಕೊಟ್ಟಿರೋರು. ಮತ್ತು ಸಂಗೀತ ಅವ್ರನ್ನ ಲಾಂಗ್ ಬ್ಯಾಕ್ ಆವತ್ತು ದಿನದಿಂದ ಅವರು ಅವಾಯ್ಡ್ ಮಾಡಿಕೊಂಡು, ಅಂದರೆ ಸಂಗೀತ ತಾಳಕ್ಕೆ ಕುಣಿದಂಗೆ, ಅವರು ಇಂಡಿವಿಜುವಲ್ ಸ್ಟ್ಯಾಂಡ್ ತೊಗೊಂಡಿಲ್ದಂಗೆ ಅವ್ರ ತಾಳಕ್ಕೆ ಕುಣ್ಕೊಂಡು ಇಲ್ಲಿವರೆಗೂ ಬಂದಿದ್ರೆ ಸಂಗೀತ ಅವರು ಕೊಟ್ಟಿರೋರು. ಬಟ್ ಅವರು ಒಬ್ಬ ಸೋಲೋ ಫೈಟರ್ ಆಗಿ ಅವ್ರಿಗೆ ಏನು ಬೇಕೋ ಅದನ್ನು ಹೇಳ್ಕೊಂಡು ಬಂದಿರೋದಕ್ಕೆ ಇವಾಗ ಎಲ್ಲ ಫ್ರೆಂಡ್ಶಿಪ್ಪು ಕಟ್ಟಾಗಿರೋದು ಅಂತಲೇ ನನಗನ್ಸುತ್ತೆ. ಕಾರ್ತಿಕ್ ಮಹೇಶ್ ಅದನ್ನು ಕರೆಕ್ಟಾಗಿ ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದರು. ಇವತ್ತು ಫುಲ್ ಕಾರ್ತಿಕ್ ಮಹೇಶ್ಗೆ ಸಪೋರ್ಟಾಗೇ ಬರ್ತಾಯಿದೆ, ಯಾಕಂದರೆ ಫುಲ್ ಫುಟೇಜ್ ಕಾರ್ತಿಕ್ ಮಹೇಶ್ ಅವ್ರ ಮೀದೇ ಬರ್ತಾ ಇದೆ, ಮತ್ತು ಅದೇ ಕರೆಕ್ಟ್ ಅಂತ ನನಗೆ ಕೂಡ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ವೀಡಿಯೋನು ಹಂಗೆ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ಈ ಒಪಿನಿಯನ್ನ ಮನೆಯವ್ರಿಗೂ ಕೂಡ ಕೇಳ್ತಾರೆ ಸುದೀಪ್ ಸರ್, ಸಂಗೀತ ಅವ್ರಿಗಾಗಿರ್ಬೋದು, ನಮ್ರತಾ ಅವ್ರಿಗಾಗಿರ್ಬೋದು. ಸಂಗೀತ ಮತ್ತು ವಿನಯ್ ಇದ್ರ ಆಪೋಸಿಟ್ ಮಾತಾಡ್ತಾರೆ, ಅದರಿಂದ ನಮಗೆ ಶಾಕ್ ಏನೂ ಆಗಲ್ಲ. ಬಟ್ ನಮ್ರತಾ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಸರ್ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಯಾವುದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರ್ತಿರ್ಲಿಲ್ಲ. ಇವಾಗ ಸಪೋಸ್ ವಿನಯ್ ನನ್ನನ್ನು ಸೇವ್ ಮಾಡಿದೆ, ಬೇರೆಯವ್ರನ್ನ ಸೇವ್ ಮಾಡಿದರೆ, ಇಲ್ಲಾಂದರೆ ಯಾವುದಾದ್ರೂ ನಾಮಿನೇಷನ್ ವಿಷಯದಲ್ಲಿ ಏನಾದರೂ ಕೂಡ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರುತ್ತೆ. ಸೊ ನಾವು ಗೇಮ್ನ ಸಪ್ರೇಟ್ ಇರ್ತೀವಿ, ಫ್ರೆಂಡ್ಶಿಪ್ ಸಪ್ರೇಟ್ ಇರ್ತೀವಿ. ಸೊ ನಮ್ಮ ಆಟದಲ್ಲಿ ಯಾವತ್ತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ಒಂದು ಜಗಳ ಆಗಲಿ ಆಗಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಾ ಇರುತ್ತೆ, ನಮಗೆ ಚಾಕ್ಲೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಕಾರ್ತಿಕ್ ಅವರು ಆ ಥರ ಅಲ್ಲ. ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹರ್ಷಿಸ್ ಕಿಸಸ್ ಕೊಡಬೇಕಾದ್ರೂ ಅಷ್ಟೇ, ನನಗೆ ಅವ್ರು ಹೇಳ್ತಾರೆ ಈ ಸದ್ಯಕ್ಕೆ ಅಂತ ಮೆನ್ಷನ್ ಮಾಡ್ತಾರೆ, ಈ ಸದ್ಯಕ್ಕೆ ನಮ್ರತ ಅವರು ಚಾಕ್ಲೇಟ್ ಅಂತ ಮೆನ್ಷನ್ ಮಾಡ್ತಾರೆ. ನನಗೆ ಅದು ಸರಿ ಅನ್ನಿಸ್ಲಿಲ್ಲ. ನಾವು ಫ್ರೆಂಡ್ಶಿಪ್ಪಲ್ಲಿ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಹಂಗಂದಿದ್ರೆ ಆ ವಾರ ಪೂರ್ತಿ ಕೂಡ ನಮ್ರತ ಅವರು ಕಾರ್ತಿಕ್ ಜೊತೆ ಒಳ್ಳೆ ಫ್ರೆಂಡಾಗೇ ಇದ್ರಲ್ವ, ಹಂಗೆ ಫ್ರೆಂಡ್ ಆಗಿರೋರು ತನಿಷಾನ ಅವರು ಸೆಲೆಕ್ಟ್ ಮಾಡ್ತಾರೆ ಮನೇಲಿ ಇರಬೇಕು ಅಂತ. ಕಾರ್ತಿಕ್ ಅವರು ನಮ್ರತಾ ವೆರಿ ಅವರು ಅನ್ಡಿಸರ್ವಿಂಗ್ ಅಂತ ಹೇಳಲ್ಲ, ಬಟ್ ತನಿಷಾಗೆ ಕಂಪೇರ್ ಮಾಡಿದ್ರೆ ನಮ್ರತಾ ಅವರು ಒಂದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಅದನ್ನು ಯಾಕೆ ನಮ್ರತಾ ಅವರು ಆ್ಯಸ್ ಎ ಫ್ರೆಂಡ್ ಸ್ವೀಕಾರ ಮಾಡಲಿಲ್ಲ? ಕಾರ್ತಿಕ್ ನನ್ನ ಫ್ರೆಂಡ್ ಅಲ್ವಾ, ಕಾರ್ತಿಕ್ ಏನಾದರೂ ಯೋಚನೆ ಮಾಡಿ ಒಂದು ಕರೆಕ್ಟ್ ರೀಸನ್ನೇ ತೊಗೊಂಡಿರ್ತಾರಲ್ವಾ ಅಂತ ನಮ್ರತಾ ಅವರಿಗೆ ಅನ್ನಿಸ್ಲಿಲ್ವಾ ಅವಾಗ? ಹಾಗಂದ್ರೆ ಅವರು ಕೂಡ ಫ್ರೆಂಡ್ಶಿಪ್ಪಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅಂತಲೇ ಅಲ್ವಾ? ಇಡೀ ಕರ್ನಾಟಕ ಜನತೆಗೆ ಗೊತ್ತು, 50 ಡೇಸ್ ನಮ್ರತಾ ಅವರು ಶಾಡೋಲ್ ಇದ್ದರು. ಅದಾದಮೇಲೆ ಸ್ನೇಹಿತ್ ಎಲಿಮಿನೇಟ್ ಆದಮೇಲೆ ತುಂಬ ಬೌನ್ಸ್ ಬ್ಯಾಕ್ ಆದರು, ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದರು. ಅವ್ರು ಏನಾದರೂ ಡೇ ಒನ್ನಿಂದ ಹಿಂಗೆ ಆಡಿದಿದ್ರೆ ಸಂಗೀತಗೆ ಪೈಪೋಟಿ ಕೊಟ್ಟಿರೋರು ಅಂತಲೇ ಹೇಳ್ಬೋದು. ಅಷ್ಟು ಫೀಮೇಲಲ್ಲಿ ನಂಬರ್ 1 ಕಂಟೆಸ್ಟೆಂಟ್ ಆಗಿ ನಿಂತ್ಕೊಂಡಿರೋರು ನಮ್ರತಾ ಅವರು, ಅದರಲ್ಲಿ ಡೌಟೇ ಇಲ್ಲ. ಬಟ್ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದು ನಿಮ್ಗೆ ಹೆಂಗೆ ಅನ್ನಿಸ್ತು? ನಾನು ಫ್ರೆಂಡ್ಶಿಪ್ಪಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿದ ನಮ್ರತಾ, ಕಾರ್ತಿಕ್ ಅವರು ತನಿಷಾನ ಡಿಸರ್ವಿಂಗ್ ಅಂದ್ಬಿಟ್ಟು ನೀವು ಸ್ವಲ್ಪ ವೀಕ್ ಶಾಡೋಲಿದ್ರಿ ಅಂತ ಹೇಳಿದ್ನ ಅವರು ಗೇಮಲ್ಲಿ ನನ್ನ ಫ್ರೆಂಡ್ ಗೇಮಲ್ಲಿ ಕರೆಕ್ಟ್ ಡಿಸಿಷನ್ ತೊಗೊಳ್ತಿದ್ದಾರೆ ಅಂತ ಅಕ್ಸೆಪ್ಟ್ ಮಾಡಬೇಕಿತ್ತಲ್ವಾ? ಅದನ್ನೇ ಯಾಕೆ ಅಷ್ಟು ಜೋರಾಗಿ ಜಗಳ ಮಾಡಿ ಸುದ್ದಿ ಮಾಡಿದರು? ಅವ್ರು ಹೇಳಿರೋ ಮಾತಿಗೂ ಅವ್ರು ನಡ್ಕೊಂಡಿದ್ದ ರೀತಿಗೂ ಏನಾದರೂ ಸಂಬಂಧ ಇತ್ತಾ? ಎನಿವೇ ನಾನು ಈ ವಿಡಿಯೋ ಮಾಡಬಾರ್ದು ಅಂದ್ಕೊಂಡೆ, ಯಾಕಂದರೆ ಆಲ್ರೆಡಿ ನಮ್ರತಾ ಅವರು ಎಲಿಮಿನೇಟ್ ಆಗೋಗ್ಬಿಟ್ಟಿದ್ದಾರೆ. ಬಟ್ ಈ ಪಾಯಿಂಟ್ನ ನಾನು ಅಡ್ರೆಸ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಸು ಕೂಡ ಕಾರ್ತಿಕ್ ಅವರು ಫ್ರೆಂಡ್ಶಿಪ್ಪಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಾರೆ. ಯಾವ ಫ್ರೆಂಡ್ ಕಾರ್ತಿಕ್ಗೆ ಏನು ಮಾಡಿದ್ದಾರೆ ಇಲ್ಲಿವರೆಗೂ ಅಂತಲೇ ನನಗೆ ಗೊತ್ತಿಲ್ಲ. ಅವ್ರ ಪಾಪ ಇಂಡಿವಿಜುವಲಾಗಿ ಆಡ್ಕೊಂಡು ಬಂದಿದ್ದಾರೆ, ಬಟ್ ಆ ಇಂಡಿವಿಜುವಲಿಟಿ ಯಾರಿಗೂ ಕಾಣ್ತಾ ಇಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡಿ ಅದನ್ನು ಕಾರ್ತಿಕ್ ಅವ್ರು ತೀರಿಸಲಿಲ್ಲ ಅಂದ್ಬಿಟ್ಟು ಎಲ್ಲರೂ ಸಪ್ರೇಟಾಗಿ ಹೋಗ್ತಾ ಇದ್ದಾರೆ, ಕಾರ್ತಿಕ್ ಅವ್ರನ್ನ ದೂರ ಮಾಡ್ತಿದ್ದಾರೆ. ಇದೇ ನನಗೆ ಕಣ್ಣು ಕಾಣಿಸ್ತಾ ಇರೋದು. ಇದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಬೇರೆ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಬೋದು. ನಾನು ನೋಡಿಬಿಟ್ಟು ಆದಷ್ಟು ರಿಪ್ಲೈ ಕೂಡ ಕೊಡ್ತೀನಿ, ಇಲ್ಲಾಂದರೆ ಅಟ್ಲೀಸ್ಟ್ ಓದೋಕ್ಕಾದರೂ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.